ಎಲ್ರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗಲ್ಲಿ ನಾನು ಈ ಡಬ್ಬ ಹಿಡ್ಕೊಂಡಾಗೆ ಇದು ಬೆಲ್ಲದ ಡಬ್ಬ. ಇದೊಂದು 2 kg ಬೆಲ್ಲ ಅನಿಸುತ್ತೆ ಡಬ್ಬ. ಇದು ಡೈರೆಕ್ಟಾಗಿ ನಾವು ಆಲೆ ಮನೆಯಿಂದ ತೊಗೊಂಡು ಬಂದಿರುವಂಥದ್ದು, ರೆಡಿಯಾಗಿರುವಂಥ ಬೆಲ್ಲನ ತೊಗೊಂಡು ಬಂದಿರುವಂಥದ್ದೇ. ಇದು ಈ ಬೆಲ್ಲ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಾನು ಆಲೆ ಮನೆ ಕಬ್ಬು ಹೇಗೆ ರೆಡಿ ಮಾಡ್ತಾರೆ, ಮತ್ತು ಇಲ್ಲಿ ಅವರೇ ಕಬ್ಬು ಬೆಳೆದು ಆ ಕಬ್ಬನ್ನು ಅವರೇ ಬೆಲ್ಲ ಮಾಡಿ ಮಾರ್ತಾ ಇರುವಂಥದ್ದು. ನಿಮ್ಗೆ ಸ್ಟೋರಿ ಫುಲ್ ಸಿಗುತ್ತೆ. ಅವರ ಪರಿಶ್ರಮ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ರೈತರ ಕಷ್ಟ ಎಷ್ಟು ಅನ್ನೋದ್ರು. ಒಬ್ಬ ರೈತ ಈ ಕಬ್ಬು ಬೆಳೀತಾನಲ್ಲ, ಪ್ರತಿಯೊಬ್ಬ ರೈತನ ಕಷ್ಟ ಎಷ್ಟು ಅನ್ನೋದು ಈ ಒಂದು ಬೆಲ್ಲದ ಆಲೆ ಮನೆಯಲ್ಲಿ ನೀವು ತೋರಿಸ್ತೀನಿ ನೋಡಿ. ಅವ್ರು ಹೇಳ್ತಾರೆ ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು. ಫುಲ್ ವಿಡಿಯೋ ನೋಡ್ಕೊಂಡು ಬನ್ನಿ. ಯಾಕಂದರೆ ಪಾರ್ಟ್ 1 ಪಾರ್ಟ್ 2 ಆಗುತ್ತೆ ಈ ವಿಡಿಯೋ. ವಿಡಿಯೋ ದೊಡ್ಡದಾಗಿರೋದ್ರಿಂದ ಪಾರ್ಟ್ 1 ಪಾರ್ಟ್ 2 ತುಂಬ ಚೆನ್ನಾಗಿ ಬಂದಿದೆ ವಿಡಿಯೋ ಮಾತ್ರ. ಹಾಗೆ ನೋಡ್ಕೊಂಡು ಬನ್ನಿ ಬೆಲ್ಲ ಹೇಗೆ ರೆಡಿ ಆಗುತ್ತೆ. ನಾವೀಗ ತಿನ್ನೋದಕ್ಕೆ ಎಷ್ಟು ಸುಲಭ ಇರುತ್ತೋ ಅದ್ರ ಹಿಂದೆ ಅಷ್ಟೇ ಪರಿಶ್ರಮ ಇರುತ್ತೆ, ಕಷ್ಟ ಇರುತ್ತೆ. ಹಾಗಾಗಿ ನಾನು ಡೈರೆಕ್ಟ್ ಆಲೆ ಮನೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ. ಇವಾಗ ನಾವು ನೋಡಿ ಈ ಕಬ್ಬಿನ ಆಲೆ ಮನೆಗೆ ಬಂದಿರುವಂಥದ್ದು. ಇಲ್ಲಿ ಬೆಲ್ಲ ಸ್ಟಾಕ್ ಮಾಡಿ ಇಟ್ಟಿರ್ತಾರೆ ಈ ರೂಮಲ್ಲಿ. ನೋಡಿ ಕಬ್ಬಿನ ಸಿಪ್ಪೆಗಳು, ಕಬ್ಬಿನ ರಾಶಿ. ಇದು ಕಬ್ಬು ಹಾಲು ತೆಗೆದು, ಕಬ್ಬಿನ ಹಾಲನ್ನು ತೆಗೆದು ಬೆಲ್ಲ ಮಾಡುವಂಥದ್ದು ಕಬ್ಬಿನ ರಾಶಿ. ಇದರಲ್ಲಿ ಇರುವಂಥದ್ದು ಬೆಲ್ಲ. ಈಗ ಇದು ಆತೈತೆ ಬಿಸಿಲಲ್ಲಿ ಒಂಚೂರು. ಇದು ಇದ್ರಂಗೆ ಅಂತದ್ದು ಈಗ ರೆಡಿ ಆಯ್ತಾ? ಇದೆ ಇನ್ನು ತಡ ಆಯ್ತಾ? ಇದು ಹಾಂ, ಇದು ಕಬ್ಬಿನ ಹಾಲು. ಇದು ಸ್ವಲ್ಪ ಬೇಗ ಆಯ್ತು ಸ್ವಲ್ಪ ಅಲ್ಲ? ಹಾಂ, ಅಲ್ಲ ಇದು ಫಸ್ಟ್ ಅಂದ್ರೆ 3 ರಂಗು ಆತ ಇರುತ್ತೆ. ಶಿಫ್ಟ್ ಆಯ್ಕಲ್ಲ? ಹಾಂ 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 ಹಾಂ. ಇದನ್ನ ತೆಗೆದ್ರು ಕೂಡ ಇದನ್ನ ಅದಕ್ಕೆ ಬಿಟ್ಟು ಲಾಸ್ಟ್ ಆಗುವಾಗ ನೀರು, ಹಾಂ ಖಾಲಿ ನೀರು ತುಂಬ. ಹಾಂ ಹಾಂ ಹೌದು. ಇದ್ರಂಗ ಈಗ ಎಷ್ಟು ಬೆಲ್ಲ ಆಯ್ತು? ಎಷ್ಟು ಕೆಜಿ ಒಂದು ಅಂದಾಜು ಗೊತ್ತಾ? ಕ್ವಿಂಟಲ್ 60 kg ಬೆಲ್ಲ ಒಂದು ಸಲ ಆತಲ್ಲ. ಈಗ ಇದ್ರ ತುಂಬಾ ಹಾಕಿ ಮಾಡುದಿಲ್ಲ, ಇಷ್ಟ ಹಾಕಿ ಮಾಡುದಾ ಇದ್ರಂಗೆ? ಒಕ್ಕತ್ತು. ಹೌದು ಹೌದು ಹಾಂ, ಒಕ್ಕತ್ತು. ಹಾಂ ಹಾಂ, ಇದು ಒಕ್ಕತ್ತ ಇಪ್ಪದಲ್ಲ, ಒಕ್ಕತ್ತ ಹಾಂ. 20 ಲೀಟರ್ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ. ಬಿಟ್ಟರೆ ಎಷ್ಟು ಬೇಕೋ ಅಷ್ಟಕ್ಕೆ ಹೋಗುತ್ತೆ ಅಷ್ಟೇ. ಅದು ಕೆಜಿನ ಪ್ರಕಾರ ಹೋಗ್ಬಿಡುತ್ತೆ. ಹಾಂ ಹಾಂ. ನಿಮ್ಗೀಗ ಇದು ಅದ್ರಂಗೆ ಇದು ಮಾಡ್ಕ ಬೇರೆ ಸೌಂಡ್ ಆ ಥರ ಗೋರಿ ಇತ್ತ ಅದಕ್ಕೆ ಕಸ ತೆಗೋದು, ಅದು ಆಚೆಗಡೆ ಗೋರಿ ಇತ್ತು. ಹಾಂ ಹಾಂ. ಆ ಬದಿ ಇದ್ರಲ್ಲಿ ಈಗ ಈ ಸೌಂಡ್ ಕಸ ತೆಗೋದಲ್ಲ? ಅಲ್ಲ ಸೌಂಡ್ ಅಲ್ಲ, ಆಚೆ ಬದಿಯಲ್ಲಿ ಗೋರಿ ಉಂಟು. ಹಾಂ. ಎಷ್ಟು ಗಂಟೆ ಹೊತ್ತು ಬೇಕಾಯ್ತು ಒಂದು ಬೆಲ್ಲ? ಇದೀಗ ಬೆಳಿಗ್ಗೆ 8:30 ಇದಕ್ಕೆ ಹಾಕದ್ದ 8:15? 8:15ಯಿಂದ ಇದು ಇಲ್ಲೇ ಇತ್ತು ಇದ್ರಂಗೆ? ಹಾಂ. ಇದೆಲ್ಲ ಮಡ್ಡು. ಯಾವ್ದು ಇದ್ರಂಗೆ? ಅಂದ್ರೆ ಮಡ್ಡು ಅಂದ್ರೆ ಹೆಂಗೆ ತಗೋದು? ಅದ್ರಂಗೆ ಇದ್ದದ? ಹಾಂ, ಆ ಸೌಂಟಲ್ಲಿ ತೆಗುತ್ತೆ ಮಡ್ಡು. ಇದು ಇದು ಮಡ್ಡಲ್ಲ? ಅದರಲ್ಲಿ ಬಂದು ತಡಿ ಒಂದು ನಿಮಿಷ ತಗ. ಹಾಂ ಹಾಂ. ಎಲ್ಲ ಇಲ್ಲ ಹಿಂಗೆ ತೆಗಿತಾ ಇರ್ಕಲ್ಲ, ತೆಗ್ದಾಗ ಅದು ಸಿಕ್ಕತ್ ಮಡ್ಡು. ಹಾಂ. ಹಾಂ ಸಾಕು ಸಾಕು. ಹಾಂ. ಕಬ್ಬಿನ ಹಾಲು ಎಲ್ಲಿ ಮಿಷನ್ ಈಗ ತೆಗಿತಾ ಇಲ್ಲಲ್ಲ ಕಬ್ಬಿನ? ಅದು ಟ್ಯಾಂಕಿ ಫುಲ್ ಎಲ್ಲಿತ್ತು ಕಬ್ಬಿನ ಹಾಲು ತೆಗ್ದು? ಹಾಂ, ಇದ್ರಂಗ. ಹಾಂ, ಇದು ಕಬ್ಬಿನ ಹಾಲು ತೆಗೋದು ಮಿಷನ್ ಅಲ್ಲ? ಕಬ್ಬಿನ ಹಾಲು ಇದ್ರಂಗೆ ಬತ್ತಾ? ಇಲ್ಲ ಇಲ್ಲೇ
ಅದು ಗೊತ್ತೈತೆ, ಅದು ಗೊತ್ತೈತೆ. ಅದ ಮತ್ತೊಂದು ಇದಕ್ಕಿತ್ತು, ಇಲ್ಲಿ ಒಂದು ಟ್ಯಾಂಕಿ ಬೇರೆ ಸಪ್ರೇಟ್ ಇತ್ತು, ಒದಗಿಂದ ಅದಕ್ಕೂ ಹಾ ಇಲ್ಲೊಂದು ದೊಡ್ಡ ಟ್ಯಾಂಕಿಗೆ ತೊಳಕು ಹೋಯ್ತದೆ. ಹಾ 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 ಅದ ಕಡೆ ಸೈಕಲ್ ರೆಡಿ ಮಾಡಿ ಇಟ್ಟು ಹೋಗ್ತ, ಹಾ ಅದಕ್ಕೂ ಹೋಗಿ ಅರ್ತಿ, ಅದರಿಂದ ಅರ್ತಿ ಅದಕ್ಕೂ 4 ಬದಿಗೆ ಅರ್ತಿ ಹೊತ್ತು. ಹೌದು. ಹಾ ಒಟ್ಟು ಅಲ್ಲಿಂದ ಕಬ್ಬು ಹಾಕಿದ್ರೆ 4 ಸಲ ಕ್ಲೀನಾಗಿ ಹೊತ್ತದ ಅರ್ತದ. ಹಾ ಕಬ್ಬೆಲ್ಲಿಂದ ತರ್ಸ್ಕೊಂತೀರಿ? ಅಲ್ಲ ಇಲ್ಲಿ ಊರಂಗೆ ಇತ್ತ ಅಲ್ಲಿ ಕಬ್ಬಿ? ಹೌದಾ? ದೊಡ್ಡ ಕೃಷಿಕರು ಮಾರ. ಅಲ್ಲ ಇಲ್ಲಿ ನಿಮ್ಗೀಗ ಬೇಕಪ್ ಕಬ್ಬು ಇಲ್ಲ ನಿಮ್ಗೆ ಸಿಕ್ಕತ್ತ, ಬೇರೆ ಹೊರಗಿನ ತರ್ಸ್ಕೊಂತಿಲ್ಲ? ತತ್ತಿಲ್ಲೇ ನೆಲೆಯಲ್ಲ ಬಂದಿರ್ತಕ್ಕಂತಿಲ್ಲ. ಅಲ್ಲ ಊರಂಗೆಲ್ಲ ಈಗ ಕಬ್ಬು ಕಡಿಮೆ ಅಲ್ಲ ನೋಡುದಾ? ಹೌದಾ? ನಡುವರಿಲ್ಲ, ಇವರದ್ದೇ ಒಂದು ಎಲ್ಲ ತೋರಿಸ್ತಾರೆ. ಹಾ ಹಾ ಆ ಸೈಡ್ ಕಬ್ಬು. ಇದು ಓನರ್ ಯಾರು? ಇವರೆಯಾ? ಹಾ 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 ಇದೆಲ್ಲ ಎಂತಕ್ಕೆ ಯೂಸ್ ಆಗ್ತದೆ? ಬೆಂಕಿಗೆ ಹತ್ತಲ್ಲ? ಓ ಇದ್ರೆ ಬೆಂಕಿನೇ ಇದಕ್ಕೆ ಯೂಸ್ ಮಾಡ್ಕೊಂತೀವಿ. ಹಾ ಚಕ್ಕೆ ಎಲ್ಲ ಬೇಕಾದ್ರೆ ಚಕ್ಕೆ ಎಲ್ಲ ಬೇಕು ಬೆಂಕಿ. ಹಾ ಹೌದು ಹೌದು ಗೊತ್ತಾತಲ್ಲ, ಇಲ್ಲಿ ಕಂಡ್ರೆ ಗೊತ್ತಾದ. ಇದ್ರಲ್ಲಿ ನಿತ್ಕೊಂಡ್ಕೆ 10 ನಿಮಿಷ ನಿತ್ಕೊಂಡ್. ಹಾ ಜನರಿಗೆ ಸುಲಭ ಸಂಪಾದನೆ ಎಲ್ಲಿ ಸಿಕ್ಕತ್ತ, ಇಷ್ಟು ಕಷ್ಟಪಡೋದಕ್ಕೆ ಯಾರು ಬರ್ತಾರೆ? ಹೌದು ಕೆಲವೇ ಜನ ಮಾತ್ರ. ಹೌದು ಎಲ್ಲ ಕಷ್ಟ ಇತ್ತಲ್ಲ ಈಗೆಲ್ಲ. ಜನರ ಆರೋಗ್ಯ ಆಗಿತ್ತು ಈಗ. ಸುಲಭದಂಗೆಲ್ಲ ಹತ್ತಕ ಆ ಥರ ಸುಲಭದಂಗೆ ಯಾವ ಥರ ಸಿಗುತ್ತೆ? ಇಲ್ಲೊಂದು ಪುತ್ರ ತಿಂಗಳು ಹಂಗೆ. ಹೌದು. ಈಗ ನೀವು ಸಣ್ಣ ಇರುವಾಗ ನಿಮ್ಮ ಮನೆಯಲ್ಲ ನಿಮ್ಮ ತಾಯಿ ಅಂತ ಮಾಡಿ ಹಾ ಕೆಲಸದಾಗಿ ಒಂದು ಇಷ್ಟು ದೊಡ್ಡ ಇಡ್ಲಿ ಇದು ಕೊಡ್ತೀವಿ. ಹಾ ಈಗ ತಿಂತ್ರದ್ನ ಅದೇ ಅದೇ. ಈಗ ಕೊಟ್ಟು 3 ಇಡ್ಲಿ ಇಲ್ಲೇ ತಿಂತ್ರಿ. ಈಗ 3 ಯಾರು ತಿಂತಾರೆ? 2 ಇಡ್ಲಿ 1 ಇಡ್ಲಿ ಹಾ ತಿಂತಾರೆ. ಅದೇ ಅದೇ. ಹಾಗೆ ಅಷ್ಟೇ. ಹೌದು ಹೌದು ಹೌದು. ನಾವೆಲ್ಲ ಬರೋದು ಪ್ರತಿ ನಮ್ಗೆ ಅದು 5 ಬಿಟ್ಟು 6 ಕೊಟ್ಟು ತಿಂತೀವಿ. ಹಾ ಈ ಜನರಿಗೆ ತಿಳಿಸ ಆರೋಗ್ಯನೂ ಅಷ್ಟಿರೋದು ಅಷ್ಟೇ. ಹಾ ಅದು ಮಾಡ್ಕೋತ ಹೌದು. ಕಬ್ಬ ಅಲ್ಲ ಜುಟ್ಟಿ ಮುಗಿಸಿ ಈಗ ಬೆಲ್ಲ ಎಲ್ಲ ಸ್ಟಾಕ್ ಮಾಡಿ ಇಟ್ಟಿರಿ? ರೆಡಿ ರೂಮ್ ಆಗಿತ್ತಾ? ಇದೀಗ ಬೆಳಿಗ್ಗೆ ಶುರು ಮಾಡ್ಕೊಂಡ್ರೆ ಸಾಯಂಕಾಲದವರೆಗೆ ಕೆಲಸ ಮಾಡ್ಕೊಂಡ್ರೆ 6:30 ಇದು 6:30. ಹಾ ನಾವು 5:30 ಬಂದು ತಿಲ್ಲ ಸ್ಟಾರ್ಟ್ ಮಾಡಿ. ಓ ಈಗ ನೀವು ಕಬ್ಬಿನ ಹಾಲನ್ನ ಸಾಯಂಕಾಲ ರೆಡಿ ಮಾಡಿ ಇಟ್ಕೊಂತೀರಿ? ಬೆಳಿಗ್ಗೆ 5 ಗಂಟೆಗೆ ಇಲ್ಲಿ ಬರ್ತಾ ಹಾ 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 5:05 ಸ್ಟಾರ್ಟ್ ಮಾಡಿ. ಹಾ 5:30 ಮಾಡೋದು ಎಷ್ಟು ಗಂಟೆವರೆಗೆ ಹಾಲು ಇದು ಮಾಡ್ತೀರಿ ಕಬ್ಬಿನ ಹಾಲು? 10 ಗಂಟೆವರೆಗೆ. ಮಿಷನ್ ನಿಂತ್ಕೊಂಡ್ರೆ ಇದೆಲ್ಲ ಕಷ್ಟ ಆಗ್ತದೆ. ಹಾ ಕಡಿಗೆ ಅಷ್ಟು ಹಾಲನ್ನ ಇದು ಬೆಲ್ಲಕ್ಕೆ ಯೂಸ್ ಮಾಡ್ತಾರೆ. ಮಾಡಿ ಕೈ ಮಾಡಿ ಬಿಟ್ಟು ಅಂಜಲಿ ಇರುತ್ತೆ. ಹಾ. ಹಲೋ 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 ಹೌದು ನೀವು ತೋರಿಸ್ತಿದ್ದಾರೆ. ಇಷ್ಟಿಷ್ಟು ಕ್ವಾಂಟಿಟಿಯಲ್ಲಿ ಇರುತ್ತೆ. ಇದು ಅರ್ಧ ಕೆಜಿ 1 ಕೆಜಿ 2 ಕೆಜಿ ಎಲ್ಲ. ಈಗ ಎಷ್ಟು? ಹಾಂ ಇದು 1 ಕೆಜಿ ಬೆಲ್ಲ ಅಲ್ಲ? ಇದು 2. ಇದು 3 ಕೆಜಿ. ಹಾಂ ಹಾಂ ಇದು 25? ಎಲ್ಲಿ ಹೊರಗಡೆ ಎಲ್ಲರೂ ಮತ್ತೆ ಕಳಿಸ್ತಾ ಇದ್ರೆ ಅಥವಾ ನಮ್ಮಲ್ಲೇ ಊರಲ್ಲೇ ಇದು ಸೇಲ್ ಆತಿತ್ತ ಅಥವಾ ಹೊರಗಡೆ ಬೇರೆ? ಇಲ್ಲಿ ನಮ್ಮ ಬೆಲ್ಲ ಯಾವುದೇ ಇಷ್ಟು ನಾವು ನೋಡಿದ್ರು ಒಂದು 50 ಕ್ವಿಂಟಲ್ ಬೆಲ್ಲ. ಹಾಂ 5 ಕ್ವಿಂಟಲ್ ಆದ್ರೆ ನಮ್ಮ ಖರ್ಚಿಗೆ ನಾವು ಹೊರಗಡೆ ಕೊಡಕ್ಕೆ ಇಲ್ಲೇ ಬಂತ. ಇಲ್ಲೇ ಬಂತ. ಅದೀಗ ನಮ್ಮ ಇದು ಮಾಡೋ ಉದ್ದೇಶ ಅಂತ ಗೊತ್ತಾ? ನಮ್ಗೆ ಉಳಿದು ನಮ್ಮ ಅಂಗನರಿಗೆ 4 ಜನ ಸಿಗ್ತದೆ. ವ್ಯಾಪಾರದಷ್ಟಿ ಮಾಡೋದು. ಹೌದು ಹೌದು. ವ್ಯಾಪಾರದಷ್ಟಿ ಮಾಡೋದು ನಮ್ಗೆ ಇಷ್ಟ ಆಗತ್ತಿಲ್ಲ. ಹಾಂ ಈಗ ಇವೆಲ್ಲ ವಾಸಿಗೆ ಬೆಳೆಯಲ್ಲ ಕಬ್ಬ ನಾವು ನಟ್ಟು ಬೆಳೆದ 1 ವರ್ಷಕ್ಕೆ ಅದು ಬೆಳೆ ಕಟಿಂಗ್ ಬರ್ತದೆ. ಹೌದು. ಅಷ್ಟು ತನಕ ಅದು ಮಾಡಿ ಜನರಿಗೆ ಕಾಯ್ತಿಲ್ಲ. ಮತ್ತೆ ಜನರ ಸಮಸ್ಯೆ. ಹೌದು ಕೆಲಸದ ಜನರು ಭಾರಿ ಕಷ್ಟ. ಈಗ ನೀವು ವರ್ಷಕ್ಕೆ ಒಂದ್ಸಲ ಬೆಳೆ ಮಾಡಿ ಬರುದೇನು ಅವರಿಗೆ? ಹೌದು. ನೀವು ಅಂದ್ರೆ ನಿಮ್ಗೆ ವರ್ಷದಲ್ಲಿ ಎಷ್ಟು ಟೈಮ್ ಸಿಗತ್ತೆ ತಿಂಗಳ ಇದು ಕೆಲಸ ಮಾಡೋಕೆ? ಕೆಲಸ ಮಾಡಕ್ಕೆ ಕಬ್ಬು ಮತ್ತೆ ಕ್ಲೋಸ್ ಮಾಡ್ತೀರಿ ಅಲ್ಲ ನೀವು? ಆಯ್ತು ನಮ್ದು ಇನ್ನೊಂದು 10 ದಿನ ಮಾಡಿ ಕ್ಲೋಸ್ ಅಷ್ಟೇ. ಒಂದು ಅಂದಾಜು ಎಷ್ಟು ತಿಂಗಳು ಮಾಡ್ತೀರಿ ಇದು? ತಿಂಗಳು ಅಂತ ಇಲ್ಲ, ಒಟ್ಟು ಕಬ್ಬಿದ್ದಂಗೆ 14 ದಿನ ಅಷ್ಟೇ. ಅಷ್ಟೇಯಾ? ಒಂದ್ ದಿನಕ್ಕೆ 3 ಟನ್ ಕಬ್ಬು ಹೊಡಿ ಮಾಡ್ತಾ. ಹಾ ಹಾ 3 ಟನ್ ಕಬ್ಬು ಖಾಲಿ ಮಾಡ್ರ ಬೆಲ್ಲ 6 3 18 180 ಕೆಜಿ ಬರ್ತದೆ. ವ್ಯಾಪಾರ ದೃಷ್ಟಿ ಮಾಡಿದ್ರೆ ಮಾಡ್ಲಕ್ಕ ರೈತರು ಇನ್ನೂ ನಮ್ಗೆ ಸಪೋರ್ಟ್ ಮಾಡೋರು, ಒಂದು ಬೆಳೆದು ಕೊಡೋರು. ನಮ್ಮ ಕಬ್ಬನ್ನು ನಾವು ಮಾಡ್ತೀವಿ, ಹಾಗೆ ನಮ್ಮ ಅಷ್ಟೇ ಕಬ್ಬು ಜಾಸ್ತಿ ನೋಡೋರಿದ್ರೆ ನಮ್ಗೆ 20 ದಿನ ಕೆಲಸ ಮಾಡಿ ಅವ್ರದ್ದು ಒಂದು 20 ದಿನ ಕೆಲಸ ಸಿಕ್ಕ ಮತ್ತೆ ಮತ್ತೊಂದು 10 ಜನ ರೈತರು ಮಾಡ್ರ
ನಾವೀಗ ಇದು 1ರಿಂದ ಹ್ಮ್ ಇಲ್ಲಿ ನಾವು 10 ಜನರಿಗೆ ಕೆಲಸ ಕೊಡ್ತೀವಿ. ಹೌದು ಕಬ್ಬು ಕೊಡೋರು 10 ಜನ ಇದ್ದಾರೆ. ಹೌದು 20 ಜನರಿಗೆ ಕೆಲಸ ಕೊಡೋದು. ಹೌದು ಈಗ ಒಬ್ಬ ರೈತ ಏನಾದ್ರು ಮಾಡ್ರೆ ಇನ್ನೊಬ್ಬ ರೈತ ಎಷ್ಟೋ ಜನ ಹೌದು, ಕಾರ್ಮಿಕರಿಗೆ ಕೆಲಸ ಕೊಡುತ್ತಾರೆ. ಯೂಸ್ ಆಯ್ತು ಆದ್ರೆ ಎಂತ ಗೊತ್ತಾ, ಯಾವ್ದು ಸಪೋರ್ಟ್ ಮಾಡೋದಿಲ್ಲ. ಹೌದು ಇನ್ನೊಬ್ಬರ ಮಾಡ್ತಾ ಇದ್ದ ಹೌದು ಅವ ಒಂದು ಹೊಸ ನಮೂನಿ ಮಾಡಿ ಹೋರಾಟ ಕೊಡ್ತಿದ್ದ, ಅವನಿಗೆ ಏನಾದ್ರು ಒಂದು ಸಪೋರ್ಟ್ ಮಾಡೋದು ಅಂತ ಇಲ್ಲ. ಹೌದು ಅದೇ ನಿಮ್ಗೆ ರಾಜಕೀಯ- ಸಪೋರ್ಟ್ ಅಂದ್ರೆ ಯಾವ ತರ ಬೇಕತ್ತು ಯಾವ support? ತರ ಕಡೆ ಇನ್ನೊಬ್ಬ ರೈತರಿಗೆ ಸಪೋರ್ಟ್ ಮಾಡಿ ಹಾ ಹಾ ಅದನ್ನು ಗುರುತಿಸಿ ಹೌದು ಅವ್ರಿಗೆ ಒಂದು ಏನಾದ್ರು ಸಪೋರ್ಟ್ ಮಾಡಿ, ಅಥವಾ ನೀವು ಜಾಗ ಕೊಡಿ, ಅಥವಾ ನಮ್ಗೆ ಜಾಗ ಕೊಡಿ, ನಾವು ಕಬ್ಬು ಮಾಡು, ಹೌದು. ಹಿಂಗೆಲ್ಲ ಮಾಡ್ರಿ. ಈಗ ನಾವು ಯಾರು ಕೊಡುದಿಲ್ಲ. ಹೌದು ಹಾಗೆ ಉದಾಹರಣೆ ನಿಮ್ಮ ಮನೆ ಇದ್ದ ಜಾಗ ಇತ್ತು, ಹಾ ಏ ನಂಗೊಂದು ಕಬ್ಬು ಕೊಡಿ ನೋಡು ಕೊಡಿ ಅಂದ್ರೆ ಕೊಡುದಿಲ್ಲ. ಯಾರೋ ಏನೋ ಕೊಡ್ತಾ ಗೆದ್ದೆ ಹಾವು ಹೌದು. ಅದೆಲ್ಲ ಬರ್ತದೆ. ಅದಕ್ಕೆ ನಾವು ಸಣ್ಣ ಸಣ್ಣ ರೈತರು ನೀವು ಮಾಡ್ತೀವಿ. ನೀವು ಆತರ ರೆಡಿ ಇದ್ರಿ ಗೆದ್ದಿ ಕೊಟ್ರು ಮಾಡೋಕೆ ಹಾ ಅಲ್ಲ ಮಾಡೋಕೆ ಅವ್ರು ಸಪೋರ್ಟ್ ಮಾಡ್ತಾರೆ ನಮ್ಗೆ. ಹೌದು. ಹೆಂಗ್ ಗೊತ್ತಾ, ನಿಮ್ಗೆ ಒಂದು ಗೆದ್ದೆ ಇತ್ತು ಅಂತ ಮಾಡಿ, ಉದಾಹರಣೆಗೆ 1-2-3 ಎಕರೆ ಜಾಗ ಇದ್ರೆ ಹ್ಮ್ ಅರ್ಧ ಚಾರ್ಜ್ ನಿಮ್ಗೆ, ಅರ್ಧ ಹೌದು ಚಾರ್ಜ್ ನಮ್ಗೆ. ಹೌದು ಮತ್ತೆ ಬೇರೆ ಎಲ್ಲಾ ಬೆಳೆಗಿಂತ ಇಲ್ಲ ಹೌದು ಕಬ್ಬು. ಹೌದು. ಹೆಂಗ್ ಗೊತ್ತಾ, ಕಾಡು ಪ್ರಾಣಿನ ಉಳಿಸ್ಕೊಂಡ್ ಈಗ ಒಂದ್ ಸಲ ನಟ್ರೆ ನೀವು, ನಮ್ಗೆ ಒಂದ್ ಗೆದ್ದಿ ನಟ್ಟು 5 ವರ್ಷ ಆಯ್ತು. ಹ್ಮ್. ಈಗ ಕಟ್ಟಿಂಗ್ ಆಗಿ 1 ತಿಂಗಳಿಗೆ ಬುಡ 2 ಬುಡ ಮಾಡಿಬಿಟ್ರೆ ಆಯ್ತು. ಹ್ಮ್ ನೀವು ಭತ್ತ ಮಾಡ್ರಿ, ಹಾ. ಉದಾಹರಣೆಗೆ ಬೇಡ ಭತ್ತ ಅಂತ ಮಾಡಿ 1 ಎಕರೆ 100 ಸೆಂಟ್ಸ್ ಜಾಗ, ಹ್ಮ್. ಅದು ನೀವು 1 ಎಕರೆ ಭತ್ತ ಬಂದ್ರೆ ನೀವು ಎಷ್ಟೇ ಭತ್ತ ಬೆಳೆದ್ರು ನಿಮ್ಗೆ 16,000 ರೂಪಾಯಿ ಪೇಮೆಂಟ್ ಬರುತ್ತೆ. ಹ್ಮ್ ಅದೇ ನೀವು 1 ಎಕರೆ ಕಬ್ಬು ನಟ್ರೆ ಹ್ಮ್. 1 ವರ್ಷಕ್ಕೆ ಮಾತ್ರ ನಿಮ್ಗೆ 50,000 ಖರ್ಚು ಹಾ 1 ಎಕರೆ. ಹಾ. ಅದು ಪ್ರತಿ ವರ್ಷ 1 ಲಕ್ಷದ ಮೇಲೆ ಪಾಸ್ ಆಗುತ್ತೆ. ಹ್ಮ್ ಪ್ರತಿ ವರ್ಷ 1 ಲಕ್ಷ ಸಿಗುತ್ತೆ. ಹಾ. ಆದ್ರೆ ನಿಮ್ಮದು 40,000 ಕಟಿಂಗ್ ಬರುತ್ತೆ. ಹ್ಮ್. ಈ ತರ ನಿಮ್ಗೆ 50,000 ಗ್ಯಾರಂಟಿ ಸಿಗುತ್ತೆ ರೈತರಿಗೆ. ಹ್ಮ್ ಬೇಡ 30 ಸಿಗ್ಲಿ, ಇದು 16 ಅಲ್ಲ ಸಿಗುತ್ತೆ. ನಿಮಗೆ ಗೆದ್ದಿ ಕೊಟ್ಟಾಗ ಗೆದ್ದಿ ಕೊಟ್ಟರಿಗೆ ಅಂತ ಹೌದಾ, ಗೆದ್ದಿ ಕೊಟ್ಟರೆ ಅವ್ರವ್ರು ಮಾತಾಡ್ಬೇಕು. ಹಾ. ಅವರೇ ಅದು ಈಗ ಅವರೇ ಬೆಳೆಸಿ ಕೊಟ್ಟು ಲಾಭ ಹ್ಮ್. ಕಬ್ಬನ್ನ. ಹೌದು. ಈಗ ನಾವು ಒಳ್ಳೆ ರೇಟಿಗೆ ಬರ್ತದೆ. ಈ ಕಬ್ಬು ಕೊಡಕ್ಕೆ ನಾವು ಜನ ಕಳ್ಸಿ ಕೊಡುತ್ತ, ಅವರೇ ಕಡಿತಾರೆ. ಹಾ ಅವರಿಗೆ ಏನ್ ಸಿಕ್ಕರು ಅವ್ರಿಗೆ ಲಾಭ. ಈಗ ನಾವು ಮಗಿಸ್ಕೊಂಡ್ರೆ ಅವ್ರಿಗೆ ನಮ್ಮ ಲಾಭ ತಕೊಂಡು ಅವ್ರಿಗೆ ಕೊಡುದು, ಹಾ ಅವ್ರಿಗೆ ಬಾರಿ ಕಮ್ಮಿ. ಹಾ. ಅಂದ್ರೆ ಈ ಗೆದ್ದಿ ಕೊಟ್ರೆ ಕಬ್ಬ್ ಮಾಡೋಕು ರೆಡಿ ಇದ್ರಿ, ಹಾ, ಹಾ. ಕಬ್ಬು ಬೆಳೆದು ಬೆಳ್ದು ನಿಮಗೆ ಕೊಟ್ರು ಕೊಟ್ರೆ ತಕೊಂಡ್ ನಾವು ರೆಡಿ ಇದ್ರಿ, ಬೆಳ್ದು ಕಬ್ಬನ್ನ. ಕೊಟ್ಟು, ಹಾ, ಬೆಳೆಸಿ ಕೊಟ್ರು ರೆಡಿ ಬೆಳ್ಸಿ ಇದ್ರಿ. ಕೊಟ್ರು ತುಂಬಾ ಅನುಕೂಲ. ಹಾ ಈಗ ಉದಾಹರಣೆಗೆ ಒಂದು 10 ಎಕರೆ 5 ಎಕರೆ ಜಾಗ ಇದ್ರೆ ಹ್ಮ್. ಅದು ಬೀಜ ಬೇಕಾದ್ರೆ ಫಸ್ಟ್ ನೋಡಿ ಅರ್ಧ ರೇಟ್ ಅವರ ಅರ್ಧ ರೇಟ್ ನಾವು. ಈಗ 1 ಎಕರೆ ಕಬ್ಬು ನೋಡಿದ್ರೆ ಹ್ಮ್. ಸುಮಾರು ನಾವು 25,000 ರೂಪಾಯಿ ಕಬ್ಬು ಬೇಕಾ. ಹ್ಮ್. 25,000 ರೂಪಾಯಿ ಕಬ್ಬಗೆ ಬೇಲಿ ಅವ್ರು ಮಾಡ್ಕೊಂಡ್ರೆ ನಾವು ಕಬ್ಬು ಅವ್ರು ತರಿಸಿಕೊಟ್ರೆ ನೆಕ್ಸ್ಟ್ ವರ್ಷ ನಾವು ಅದನ್ನ ಯಾವ್ದಂದ್ರೆ ಕಬ್ಬು ವಾಜ ಮಾಡ್ಕೊಂಡು 1 ವರ್ಷ ಆಚೆ ಮಾಡ್ಕೊಂಡು ಹಾಗೆಲ್ಲ ಒಂದು 4-5 ರೈತ ಇದ್ರೆ ನಾವು ಒಂದು 3 ತಿಂಗಳು ಕೆಲಸ ಮಾಡ್ತಾರೆ. 3 ತಿಂಗಳಿಂದ ಇವರಿಗೆಲ್ಲ 3 ತಿಂಗಳ ಕೆಲಸ ಸಿಕ್ಕರು. ಹೌದು. ಬಟ್ ಜನರಿಗೆ ಈಗ ಜನಕ್ಕೆ ಯಾವುದೇ ಸಣ್ಣ ಕೈಗಾರಿಕೆ ಮಾಡ್ರು ಹಾ. ಒಂದು 20 ಜನ ಕೆಲಸದಾರ ಇದ್ದಾರೆ. ಹ್ಮ್. ಕಬ್ಬುಗಳು 10 ಜನ, ಇಲ್ಲಿ ಆಲಿಮನೆಗೆ 8-9 ಜನ, ಒಬ್ಬ ರಾಜ್ಯದಲ್ಲಿ ಒಂದು 10 ಜನ. ನಾವು ಬಟ್ ಈಗ ಸ್ವಂತ ಜನರಿಗೆ ಒಂದ್ ಸಂದೇಶ ಅಂದ್ರೆ ನಿಮ್ದು ಯಾವ್ದಾದ್ರು ಗದ್ದೆಗಳಿಗೆ ಖಾಲಿ ಬಿದ್ದಿದ್ರೆ ನೀರಿನ ಅನುಕೂಲ ಇದ್ರೆ ನೀರಿನ ಅನುಕೂಲ ಬೇಕು ಅಲ್ಲ, ಹಾ, ಹಾ, ನೀರಿನ ನೀರು ಅನುಕೂಲ ಅಗತ್ಯ ಬೇಕಾ? ಇದೆ. ಕಬ್ಬು ಬೇಕಾದ್ರೆ ನಮ್ಮ ನೀರು. ಅವರೇ ಬೇಕಾದ್ರೆ ಬೆಳೆದು ಹಾ. ಇವ್ರಿಗೆ ಕೊಡ್ಬೋದ, ಹಾ. ಅಥವಾ ಅವ್ರಿಗೆ ಗದ್ದೆ ಕೊಟ್ರು ಅವ್ರು ಬೆಳ್ಕೊಂತಾರೆ ಅಲ್ಲ, ಕಬ್ಬು ಹಾ, ಹಾ. ಬೆಳೆಸ್ಕೊಂಡು ಅವ್ರು ಇದ್ ಮಾಡ್ತಾರೆ. ಈ ತರ ಹೆಲ್ಪ್ ಮಾಡ್ಬೋದಾ? ಹಾ, ಹಾ, ಹಾ. ಅವಾಗ ಅದರಿಂದ ನಮ್ಗೊಂದು- ನಮಗೆ ತುಂಬಾ ರೈತಿಗೆ ನೀವು ಭತ್ತ, ಅಡಿಕೆ, ತೆಂಗು ಅವು 3ಕ್ಕಿಂತ ಕಬ್ಬು ಲಾಭ. ಹ್ಮ್. ಅಂದ್ರೆ ಕಾಡು ಪ್ರಾಣಿಗಳು ಅದು 1 ಸಲ ಬೇಲಿ ಮಾಡಿ ನೀವು 1 ಸಲ ದುಡ್ಡು ಹಾಕ್ರಿ ಅಂತ ಮಾಡಿ ಹ್ಮ್. ಪ್ರತಿ ವರ್ಷ ಹಾಕಲ್ಲ ಹೌದು. ಬೇಲಿಗೆ. ಹ್ಮ್. ಒಮ್ಮಟ್ಟು ಜಾಗ ಬೇಕು ಮತ್ತೆ 1 ಕೆಜಿ ಒಂದು ಮತ್ತೆ ಗಾಡಿ ಬೈಕ್. ಹೌದು, ಹೌದು. ಈಗ ಟ್ರ್ಯಾಕ್ಟರ್ ನಮ್ದು ಕೆಳಗೆ ಇದ್ದಂಗೆ ಕಂಪೋಯ್ತ ಬತ್ತರಿಕಾಗೆ ಕೆಳಗೆ ಎಂತ ಐತಿ ಈಗ? ಕಡಿತಾ ಇದ್ದಾರೆ. ಕಡಿತಾ ಇದ್ರಾ? ಹಾ. ದೂರತ್ತ? ಇಲ್ಲ ಚೂರು ಅದಕ್ಕೆ ಇದೆ ಎಂಡ್ ಪಾಯಿಂಟ್. ಹ್ಮ್. ಉದಯ ಎಲ್ಲ ಕಬ್ಬಿಗೆ ಹೋಗ್ಬೇಕು ಹಾಗೆ ಹಾಗೆ ಪಕೋಡಿ ಬಂದು ಹೋಗಿ ಕೋಳಿ ಫಾರ್ಮ್ ಇತ್ತಾ? ಮಾಡಿದ್ದೆ ಬಕ್ಕು ಬಿಡುದಿಲ್ಲ ಎಲ್ಲರೂ. ಹಾ. ನಿಮ್ಮ ವಾಸನೆ ಬರುತ್ತೆ ಅದು ಬರ್ತದೆ. ಹೌದು, ಹತ್ರ ಇದ್ರೆ ಆಗ್ಲಿ, ಮನೆಗಳೆಲ್ಲ ಇದ್ರೆ ಅಲ್ಲ ಕಂಪ್ಲೇಂಟ್ ಮಾಡೋದು. ಉಪದ್ರ ಕೂಡ ಸುಲಭ. ಹೌದು. ಹೊಟ್ಟೆ ಕಿಚ್ಚು ಒಬ್ರ ಮೇಲ್ ಬಪ್ಕ ಅದೇ ಕಷ್ಟ ಪಡೋದು ಬೆಳೀಲಿ. ಹೌದು ಕಷ್ಟಪಟ್ಟು ಬೆಳಗಿನ ಸಾಯಂಕಾಲ ಹಿಂಗೆ ಒದ್ದಾಡುತ್ತಲ್ಲ, ಹೌದು. ಅವನ್ನ ಕಣ್ಣಿ ಬಂತ ಅಂತ ಹಾ. ಏನ್ ಮಾಡುದು? ಅದೇ. ಏನ್ ಮಾಡೋಕ್ಕಿಲ್ಲ. ಕಬ್ಬಿನ ಗದ್ದೆ ಹತ್ರ ಅಲ್ಲಿ ಅಂತ ಕಡಿತಲ್ಲ ಇವತ್ತು ದೂರ ಆತಿಲ್ಲಲ್ಲ? ಇಲ್ಲೇ ಒಲೆ ಕೆಳಗೆ ಅಕ್ಕ 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 ಆಡಿತಲ್ಲ ಹೊಲದ್ದು. ಇದೆ ಕಬ್ಬಿನ ಗದ್ದೆ ನಮ್ದೆ. ಹೌದು. ಅಡ್ಡಿಲ್ಲ ಅಡ್ಡಿಲ್ಲ. ದಾರಿ ಇತ್ತ ಇಲ್ಲದ ಒಳಗೆ?